ಬಸ್ನರ್ದು ಹೆಸರು ಕೆಡುತ್ತಂತೇಳಿ ಹೋಗಲ್ಲ, ಇನ್ನು ನಿಲ್ಲಲ್ಲ ನೋಡಿ ಆ ಗಾಡಿ. ಸ್ವಾಗತಂ ಸುಸ್ವಾಗತ. ಹೈ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಸಿಂಧದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಿಂದ್ಗಡೆ ವಿಡಿಯೋದಾಗ ನೋಡ್ದಂಗೆ ರಾತ್ರಿ ಬಂದು ನಾಸಿಕಿಂದ 20 ಕಿಲೋಮೀಟ್ರ್ ಹಿಂದೆ ನಾಚಿ ಮಾಡಿದ್ದೆ. 5 ಗಂಟೆಗೆ ಎದ್ದು ಬಂದ್ವಿ. 5 ಗಂಟೆಗೆ ಎದ್ದು ಬಂದು ಇವಾಗ ಸಿನ್ನರ್ ಹತ್ರ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲೆಲ್ಲ ರಾತ್ರಿ ಫುಲ್ ಮಳೆ ಕೊಟ್ಬಿಟ್ಟದೆ. ವಾತಾವರಣ ಮಾತ್ರ ಫುಲ್ ಕೂಲ್ ಇದೆ. ನಗರ ಸೈಡ್ ಹೆಂಗೈತೋ ಗೊತ್ತಿಲ್ಲ, ಇನ್ನು ಬಿಸಿಲೈತೋ ಏನೋ ನೋಡ್ತಾ ಇರ್ಬೋದು ನೋಡಿ. ಇನ್ನು ಇವಾಗ 6:30 ಆಗೈತೆ ಅಷ್ಟೇ ಟೈಮು. ಎಷ್ಟೊತ್ತಾಗಿದೆ ವಾತಾವರಣ. ಸೂರ್ಯ ಅಸ್ತಮ ಆಗ್ತಾ ಇದ್ದಾರೆ. ಸೂರ್ಯದೇವ ವೆಲ್ಕಮ್. ನಾವಿನ್ನೂ ಚಹಾ ಕುಡ್ದಿಲ್ಲ, ಏನಿಲ್ಲ, ಚಹಾ ಕುಡಿಬೇಕು ನೋಡಿ. ಎಲ್ಲ ಈ ಕಡೆ ಎಲ್ಲ ಮಳೆ ಬಂದೈತೆ, ಅದೇ ಥರನೇ ಕಾಣೋದು. ಕಾಣೋದೇನು ಮಳೆ ಬಂದೈತೆ ರಾತ್ರಿ. ಇವಾಗ ಕುಡ್ತೈತೆ. ಅಲ್ಲಿ ನಂದೂರ್ ಹತ್ರ ಹೋಗಿ ಟೀ ಕುಡ್ದು ಹೋಗ್ಬೇಕು. ಇನ್ನು ಕಾಯಿ ಪಲ್ಯ ಇಲ್ಲ, ಕಾಯಿ ಪಲ್ಯ ಖಾಲಿ ಆಗಿಬಿಟ್ಟೈತೆ ರಾತ್ರಿ. ಕಾಯಿ ಪಲ್ಯ ತಗೊಬೇಕು ಅಡುಗೆ ಮಾಡೋಕ್ಕೆ. ಮತ್ತು ತಿಪ್ಪೇಶನ್ನು ಬರ್ತಾನೆ ಎದುರಿಗೆ, ಅವ್ನು ಎಲ್ಲಿದನ್ನು ನೋಡೋಣ. ರಾತ್ರಿ ಬಿಜಾಪುರ್ನಾಗೆ ನಿದ್ದೆ ಬರ್ತೈತೆ ಅಂತಿದ್ದ ಹುಂಜುಂದಾದಾಗೆ. ಇವಾಗ ಎಲ್ಲಿ ಬಂದಾನೋ ಗೊತ್ತಿಲ್ಲ. ಇನ್ನು ಎದ್ದು ಬಿಟ್ಟಾನ ಇಲ್ಲ ಗ್ಯಾರಂಟಿನೇ ಇಲ್ಲ. ಅವನು ಇಷ್ಟೊತ್ತಿಗೆ ಎದ್ದಾಳಲ್ಲ. ಅವ್ನಿಗೆ ಯಾವಾಗ ತಿಳಿತೈತೆ ಅವಾಗ ಎದ್ದಾಳನು. ವಲ್ಟನ್ ಗುರು ಮೂವಿಂಗ್ ಅಂತ ತೋರಿಸ್ತಾ ಇದೆ ನೋಡಿ ಇಲ್ಲಿ. ಓ ಬಿಜಾಪುರ್ನಾಗದ. ನಿನ್ನ ಬಿಜಾಪುರ ಬಿಟ್ಟು ಬರ್ತಾ ಇದ್ದಾರೆ. ಅಂದರೆ ನಮಗೆ ನಗರ ಹತ್ತತ್ರ ಹೋಗಿ ಸಿಗ್ಬೋದು. ನಗರ ಇಲ್ಲ ಕರಿಮಲ ಹತ್ರ ನೋಡೋಣ ಎಲ್ಲಿ ಸಿಗ್ತಾನೇನೋ. ಫಸ್ಟು ಟೀ ಕುಡಿದು ಹೋಗೋಣ ಬನ್ನಿ. ಅಲ್ಲಿಂದ ಬಂದು ಕರೆಕ್ಟಾಗಿ 8:30 ಗಾಡಿ ನಿಲ್ಸಿದ್ದೀವಿ. ಎಲ್ಲಿದ್ದೀವಿ ಅಂದರೆ ಇಲ್ಲೆಲ್ಲ ಕಬ್ನಾಲು ಟೀ ಸಿಗುತ್ತಲ್ಲ, ಅಲ್ಲಿ ನಿಲ್ಸಿದ್ವಿ. ಏನನ್ನ ಬ್ರೆಡ್ ಗಿಟ್ ತಿನ್ಕೊಂಡು ಹೋಗೋಣ ಅಂತೇಳಿ. ನಾಷ್ಟ ಮಾಡ್ಬೇಕಲ್ಲ ಗುರು, ಹೊಟ್ಟೆ ಗುಡುಗುಡು ಅಂತೈತೆ. ಅದಕ್ಕೆ ಇಲ್ಲೇನನ್ನ ತಿಂದು ಟೀ ಕುಡಿದು ಹೋಗೋಣ. ಕಬ್ಬಿನ ಹಾಲು ಕುಡಿಯೋಣಂದ್ರೆ ಇನ್ನೂ ಕಬ್ಬು ಬಂದಿಲ್ಲ, ಕಬ್ಬಿಲ್ಲಂತೆ. ಅದಕ್ಕೆ ವಡೆಪಾವ್ ತಿಂದು ಹೋಗ್ಬೇಕು. ಒಂದು ವಿಡಿಯೋದಾಗ ಒಬ್ರು ಕಮೆಂಟ್ ಮಾಡಿದ್ರು, ಏನಂದರೆ ನೀವೇನು ತಿಂತೀರಾ ಏನು ಮಾಡ್ತೀರಾ ಅಂತ ತೋರಿಸಿ ಅಂತಂದು. ನೋಡಿ ಬ್ರೇಕ್ಫಾಸ್ಟ್ ಇದೆ. ಬ್ರೆಡ್ ಒಳಗೆ ಆಲೂಗಡ್ಡೆ ಪಲ್ಯ ಹಾಕಿ ಬೇಯಿಸ್ಕೊಡ್ತಾರೆ. ಇದನ್ನ ತಿನ್ನೋದು ಇವಾಗ ನೋಡಿ. ಇದನ್ನ ತಿಂದು ಕಬ್ಬಿನ ಹಾಲು ಕುಡ್ದು ಹೋಗೋದು. ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿಂದ ಬಂದ್ವಿ, ನಾಷ್ಟ ಆದಂಗೆ ಆಗ್ತದ್ದು. ಜ್ಯೂಸ್ ಕುಡ್ದು ವಡಪಾವ್ ತಿಂದದಕ್ಕೆ ಇವಾಗ ಕಾಯಿ ಪಲ್ಯ ಖಾಲಿಯಾಗಿದ್ದಾವೆ. ರಾವ್ರಿನಾಗ ಸಿಗ್ತವೆ ತಗೊಂಡು ಅಲ್ಲೆಲ್ಲ ನಗರ ಬೈಪಾಸ್ನಾಗ ಹೋಗಿ ಅಡುಗೆ ಮಾಡಬೇಕು. ಗ್ರೀಸ್ ಹೊಡಿಯೋತ್ತಾಗ ನಿಲ್ಲಿಸಿ ಅಡುಗೆ ಮಾಡಬೇಕು. ಹಂಗೆ ನಿಲ್ಲಿಸ್ಬಾರ್ದು. ಅಲ್ಲಿ ನಾವು ಡೀಸೆಲ್ ಹಾಕ್ತೀವಲ್ಲ, ಬಂಕ್ ಹತ್ರ ಗ್ರೀಸ್ ಹೊಡಿಯೋ ನಿಲ್ತಾನೆ. ಅಲ್ಲಿ ನಿಲ್ಲಿಸಿ ಅಡುಗೆ ಮಾಡ್ಕೊಂಡು ಹೋಗೋದು. ಒಂದು ಸ್ವಲ್ಪ ದೂರ ಮುಂದಕ್ಕೆ ಹೋಗಿ ಊಟ ಮಾಡೋಣಂತೆ. ಇವಾಗ ಹೋಗೋಣ. ಈ ದಾರಿಯಾಗಿನ್ನೇನು 8:30 ಆಗೈತೆ. ಇವಾಗ ನಗರ್ಗೆ ಅಷ್ಟೊತ್ತಿಗೆ 10:30 ಆಗ್ತದೆ, 11 ಗಂಟೆ ಆಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಬರೀ ಜಾಮ್ ಇರ್ತದೆ ರೋಡು. ದಾರಿ ಸಾಗೋದಿಲ್ಲ, ಏನಿಲ್ಲ. ಇರೋದು 40 ಕಿಲೋಮೀಟ್ರ್ ಅಷ್ಟೇ. 40 ಕಿಲೋಮೀಟ್ರು 1 ಗಂಟೆ ಬೇಕು. ಯಾಕಂದರೆ ರೋಡ್ ಕೆಲಸ ನಡೀತದೆ. ಅದ್ರಾಗೂ ಟ್ಯಾಪೆ ರೋಡು, ದಾರಿನೇ ಸಾಗೋದಿಲ್ಲ. ಇಲ್ಲಿ ಎತ್ತು ಬಂದ್ರೆ ಅಷ್ಟೇ. ಯಾವಾಗ ಈ ರೋಡ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಗುರು. ಆ ಕಡೆ ನಗರಿಂದ ಒಂದು 80 ಕಿಲೋಮೀಟ್ರ್ ಕರಿಮಲವರೆಗೂ ಮಾಡಿದಾರಲ್ಲ, ಆ ಥರ ರೋಡ್ ಮಾಡಿಬಿಟ್ರೆ ಸಾಕು. ರೋಡು ಊರಿಂದ ಹೊರಗೆ ಮಾಡಿಬಿಟ್ರೆ ಯಾರು ಜಾಮ್ ಇರಲ್ಲ, ಏನಿರಲ್ಲ. ಇವಾಗ ಆ ಕಡೆ ರೋಡು ಲೋನಿ ರೋಡು 4 ಲೈನ್ ಆಗ್ತೈತಂತ. ಅದನ್ನು ರೋಡು ನಾವೆಲ್ಲ ಒಂಚೂರು ರೋಡ್ ದೊಡ್ಡದು ಮಾಡ್ತಾರೆ ಅಂದ್ಕೊಂಡಿದ್ವಿ. ಅದು ಇವಾಗ ಇದು ನಾಷ್ಟ ಮಾಡಿದ್ವಲ್ಲ, ಆ ಹೋಟ್ಲಾಗ ಕೇಳಿದ್ದಕ್ಕೆ ಆ ಹೋಟ್ಲನ್ನ ಹೇಳ್ದ 4 ಲೈನ್ ಮಾಡ್ತಾರೆ ಈ ರೋಡು ಅಂತಂದು. ಅಹಮದ್ನಗರ 57 ಕಿಲೋಮೀಟ್ರ್ ಇತ್ತು. 57 ಕಿಲೋಮೀಟ್ರ್ ರೋಡ್. ಅದು ಏನು ಮಾಡ್ತಾರೆ ಏನೋ. ಯಾಕೋ ಮೆಸ್ ಹಾಕಿ ರೋಡ್ ಮಾಡ್ತಿದ್ದಾರೆ ಕೆಳಗೆ. ದಪ್ಪ ಜಲ್ಲಿ ಹಾಕ್ಬೇಕು ಫಸ್ಟು, ಆಮೇಲೆ ಸಣ್ಣ ಜಲ್ಲಿ, ಆಮೇಲೆ ಇದು ಯಾವ್ದಡ್ಡ ಇನ್ನೂ ಜಲ್ಲಿ ಹಾಕಿ ಲೆವೆಲ್ ಮಾಡ್ತದನ್ ಗುರು ನೋಡಿ. ಜಲ್ಲಿ ಹಾಕಿ ಲೆವೆಲ್ ಮಾಡಿದ್ಮೇಲೆ ಡಾಂಬರ್ ಹಾಕೋದು. ಒಂದು 2 ಇಂಚ್ ಹಾಕ್ತಾರೆ, 2-3 ಇಂಚ್. ಮಳೆಗಾಲ ಬಂದಿಟ್ಟಿಗೆ ಅದು ಹೋಗ್ಲಿ ಅಂತೇಳಿ
ಬೇಸಿಗೆಗೆ ಅಷ್ಟೇ ನಡೆಯೋದು ರೋಡು. ಪಾಪ ಅವ್ರದ್ದು ಹೊಟ್ಟೆಪಾಟ್ ನಡಿಬೇಕಲ್ಲ ರೋಡ್ ಕಾಂಟ್ರಾಕ್ಟರ್ದು ಹುಡುಗರು. ಅದು ನೋಡಿಬಿಟ್ರೆ ಹಂಗಾಲಾಗ್ಲಿದ್ದ ಉರಿ ಬಿದ್ದು ಬಿಡ್ತದೆ ನನಗೆ. ಹಂಗೆ ಟಕ್ಕಂಡು ರಪ್ಪ ತಲೆಗೆ ಹೊಡೆದ್ರು ಸಿಡ್ತಿರಲ್ಲ ನನಗೆ. ಸೈಡಿಗೆ ನಿಲ್ಸಿ ಹೋಗಲ್ಲ, ಇಂಡಿಕೇಟ್ರ್ ಹಾಕಲ್ಲ, ರಪ್ ಅನ್ನಂಗೆ ಮುಂದ್ಲಾಸ ಹೋಗ್ತಿರೋದು ಆ ಕಡೆಗೆ. ಗುರು ಈ ಟೈರು ಹೋಗ್ಬೇಕಾದ್ರೆ ಸ್ಕ್ರೂ ಹೊಡೆದಿದ್ದು ಎಲ್ಲಂದರೆ ಆಲ್ಮಟ್ಟಿ ಹತ್ರ. ವಾಪಿಗೆ ಹೋಗಿ ಬಂದ್ರೂ ಇವಾಗ ಬಿಚ್ಚಿಸ್ತಾ ಇದ್ದೀನಿ, ಯಾಕಂದರೆ ಗಾಳಿ ಎಲ್ಲ ಖಾಲಿ ಆಗಿಬಿಟ್ಟತೆ. ಇದು ಬೆಂಕಿ ಆಗೈತೆ, ಅದಕ್ಕೋಸ್ಕರನೇ ಬಿಚ್ಚಿದ್ದು. ವಾಪಿನಲ್ಲಿ ಒಂದು ದಿವಸ ಆಲ್ಟ್ ಆದ್ರೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ ನಾವು. ಗಾಳಿ ಇನ್ನೊಂದು 30 ಐತೆ, ಬಿಚ್ಚಿ ಹತ್ಲಾಗ ಹಾಕೋಣ. ಇಲ್ಲಿ ರಾತ್ರಿ ಇಲ್ಲಿ ಒಂದು 4 ಗಾಡಿ ಆಕ್ಸಿಡೆಂಟ್ ಆಗ್ಯಾವಂತೆ. ಅದ್ರಾಗ 2 ಗಾಡಿ ಹೋಗಿದ್ದಾವೆ, 2 ಗಾಡಿ ಆ ಕಡೆ ಇದಾವೆ. ಫಸ್ಟು ಟೈರ್ ಬಿಚ್ಚಿ ಪಂಚರ್ ಅಂಗಡಿ ಬಿಚ್ಚಿ ಹೋಗೋಣ. ಪಿನ್ ಪಂಚರ್ ಆಗಿರೋದು, ಸ್ಕ್ರೂ ಹೊಡೆದಿರೋದಲ್ಲ, ಅದಕ್ಕೇನು ತೊಂದರೆ ಇಲ್ಲ. ನೋಡಿ ಹಿಂದ್ಗಡೆ ಪೂರ್ತಿ ಎಲ್ಲ ಕುತ್ಕೊಂಡೇ ಬಿಟ್ಟತ್ ಮಾಲು. ಕತ್ರಿ ಎಲ್ಲ ಇಲ್ಲೇದಾವೆ, ಬಿಚ್ಕೊಂಡು ದೂಕೊಂಡು ಟೈರ್ನ ಹೋಗಿ ಪಿನ್ ಪಂಚರ್ ಆಗ್ತದಾನೆ. ಹಂಗೆ ಗ್ರೀಸ್ ಹೊಡಿ ಅಂತ ಹೇಳಿದ್ನಿ. ನಮ್ದು ಅಡುಗೆನೂ ಆಗ್ತೈತೆ ಮೇಲ್ಗಡೆ. ನೋಡಿ ಮಾಲೆಲ್ಲ ಕುತ್ಕೊಂಡತ್ತೆ. ಇವಾಗ ನೋಡೋಣ ಹೋಗಿ ಗಾಡಿನ ಆ ಕಡೆ. ಅಲ್ಲೊಂದು ಕ್ಯಾಂಟ್ರ್ ನಿಂತತ್ ನೋಡಿ, ಅದು ಹಂಗೆ ಆಗಿರೋದು ಪಾಪ. ಕ್ಯಾಂಟ್ರ್ ಬಂದು ಇದಕ್ಕೆ ಬಿದ್ದಿರ್ಬೇಕು. 4 ಗಾಡಿ ಅಂತೆ, ಒಂದು 2 ಬಸ್ಸು, 2 ಲಾರಿ ಅಂತೆ. ಬಸ್ ಹೋಗ್ಬಿಟ್ಟಿದ್ದಾವೆ, ಯಾಕಂದರೆ ಬಸ್ ನಿಲ್ಸಲ್ಲ. ಬಸ್ಸಿಂದು ಏನಂದರೆ ಬಸ್ನರ್ದು ಹೆಸ್ರು ಕೆಡುತ್ತಂತೇಳಿ ಹೋಗಲ್ಲ, ಇನ್ನು ನಿಲ್ಲಲ್ಲ. ನೋಡಿ ಆ ಗಾಡಿಗೆ ಡ್ರೈವರ್ ಇನ್ನು ಅದ್ರಾಗೆ ಮಕ್ಕಣ್ಣನೆ. ಈ ಗಾಡಿಯಾಗಂತೂ ಡ್ರೈವರ್ಗೆ ಕಾಲು ಕಟ್ಟಾಗ್ಯಾವಂತೆ. ಮೋಸ್ಟ್ಲಿ ಇದ್ರದ್ದು ಇರ್ಬೋದು, ಇದು ಯಾವುದಂತೀರ ಗುಲ್ಬರ್ಗ. ಗುರು ಮ್ಯಾಟ್ರ್ ಏನಾಗಿರೋದಂದರೆ, ಈ ಗಾಡಿ ಅವ್ರ ದಾರಿಗೆ ಅವ್ರು ಬರ್ತಿತ್ತಂತೆ ಟ್ಯಾಂಕರು. ಅಲ್ಲಿ ಡೌನ್ನಾಗೆ ಈ ಮಹಾರಾಷ್ಟ್ರದ ಗುಜ್ರಿಗೆ ಹಾಕೋ ಬಸ್ಸು ಸೀದಾ ಡಿವೈಡ್ರ್ ಹತ್ತಿ ರಾಂಗ್ ಸೈಡ್ನಾಗ ಹೋಗಿ ಹೊಡೆದಿರೋದು. ಪಾಪ ಡ್ರೈವರ್ಗೆ ಏನಾಗಿಲ್ಲ, ಸಣ್ಣ ಪುಟ್ಟ ಹೊಡ್ತಾ ಬಿದ್ದಾವಂತೆ. ಅವ್ರ ಕಂಪ್ನಿ ಡ್ರೈವರಿಗೆ ಕೇಳಿದೆ, ವಿಚಾರಿಸಿದೆ. ಆ ಗಾಡಿ ಆಗಿರೋದು ನೋಡಿದರೆ ಡ್ರೈವರ್ ಉಳ್ದಿಲ್ಲ ಅಂದ್ಕೋಬೇಕು. ನೀವೇ ನೋಡಿದ್ರಲ್ಲ ಡ್ರೈವರ್ ಸೀಟ್ ಎಲ್ಲಿಗೆ ಹೋಗಿತ್ತು ಅಂತೇಳಿ. ಪಾಪ ಡ್ರೈವರ್ ಅದೃಷ್ಟ ಚೆನ್ನಾಗೈತೆ. ನಾನು ಪಂಚರ್ ಅಂಗಡಿನಿಗೆ ಕೇಳಿದೆ, ಪಂಚರ್ ಅಂಗಡಿನ ಕಾಲು ಮುರಿದಿದ್ದಾವಂದ. ತಿರುಗಿ ಕಂಪ್ನಿ ಡ್ರೈವರ್ ಇದ್ರಲ್ಲ, ಹೋಗಿ ಕೇಳಿದ್ದಕ್ಕೆ ಅವರು ಏನಿಲ್ಲ, ಸ್ವಲ್ಪ ಹೊಡ್ತಾ ಬಿದ್ದಾವೆ ಕಾಲಿಗೆ ತೆಲಿಗೆ ಅಂದ. ಅದಾಗಿರೋದು ನೋಡಿದರೆ ಹಂಗೆ ಕಾಣುತ್ತೆ. ಅವನೇ ಬೈತದಾನೆ. ಏನಂತ ಬೈತದಾನಂದರೆ, ಈ ಮಹಾರಾಷ್ಟ್ರದ ಗುಜ್ರಿ ಬಸ್ಸು ಪೇಪರ್ ಇರಲ್ಲ, ಏನಿಲ್ಲ. 30-40 ವರ್ಷದ ಬಸ್ಸುಗಳನ್ನ 30 ವರ್ಷದವು 25 ವರ್ಷದ ಬಸ್ಸುಗಳು ಹೊಡಿತದಾರೆ ಸುಮ್ಮನೆ. ಕರ್ನಾಟಕ KSRTC ನಂಬರ್ 1. 15 ವರ್ಷ ಆದೇಟಿಗೆ ಗುಜ್ರಿಗೆ ಹಾಕ್ತಾರನ್ನ ನಾನು ಹೇಳಿದೆ. 7 ಲಕ್ಷ ಓಡ್ದೇಟಿಗೆ ಗುಜ್ರಿಗೆ ಹಾಕ್ತಾರೆ ಬಸ್ಸು ಅಂತಂದು. ಯಾಕಂದರೆ ನಮ್ಮ ಬಸ್ಸು ಅಷ್ಟು ನಮ್ಮ ಕರ್ನಾಟಕ ಬಸ್ಸು ಅಷ್ಟು ನೀಟ್ನೆಸ್ ಇರೋದು. ಮೇಂಟೆನೆನ್ಸು ಚೆನ್ನಾಗಿ ಮಾಡ್ತಾರೆ. ಇವ್ರು ಯಾವಾಗ ಗುಜ್ರಿಗೆ ಹಾಕೋ ಬಸ್ ಇಟ್ಕೊಂಡು ಓಡಿಸ್ತಾರೆ ಅಂತಂದು ಬೈಯೋದು ಪಾಪ ಅವನು. ಬಸ್ಸು ಅಲ್ಲೇ ಐತೆ, ಬಸ್ ಹೆಂಗಾಗೈತೆ ನೋಡೋಣ. ಈ ಗಾಡಿಗೆ ಇನ್ನೂ 3 ಗಾಡಿ ಗುದ್ಕೊಂಡವಂತ ಹಿಂದೆ ಒಂದು ಅಲ್ಲೇ ಐತೆ. ಸ್ವಲ್ಪ ಸಣ್ಣ ಪುಟ್ಟ ಟಚ್ ಆಗಿರೋರು ಹೋಗಿರ್ತಾರೆ. ಯಾಕಂದರೆ ಈ ಕಡೆ ಹೋಗೋ ಗಾಡಿ ಆ ಕಡೆಗೆ ಹತ್ತಿ ಗುದ್ದಿದ್ರೆ ಏನಾಗಿರ್ಬಾರ್ದು ಹೇಳ್ರಿ ಪಾಪ. ಆ ಡ್ರೈವರ್ ಸೀಟ್ ನೋಡಿದರೆ ಸೀದಾ ಟ್ಯಾಂಕರ್ನಕ್ಕೆ ಹೋಗ್ಬಿಟ್ಟೈತೆ, ಬಲ್ಕರ್ನಕ್ಕೆ. ನೋಡೋಣ ಬಸ್ಸು ಹೆಂಗೈತೆ ಅಂತೇಳಿ. ಡ್ರೈವರ್ ಚೆನ್ನಾಗದಾನಂತೆ. ಹೋಗ್ಬೇಕಾರೆ ಬಸ್ ನೋಡೋಣಂತೆ. ನಮ್ಮ ಟೈರ್ ರೆಡಿ ಮಾಡ್ಸೋಣ ಫಸ್ಟು. ಒಂದು ಚಾ ಕುಡ್ದು ಬರೋಣ ಹೋಗಿ. ಸ್ಟಿಕ್ಕರ್ ಹಾಕ್ತಿದ್ದಾನೆ ನೋಡಿ ನಮ್ಮ ಟೈರು ಟ್ಯೂಬಿಗೆ. ಕರೆಕ್ಟಾಗಿ 1 ಗಂಟೆ ಅದು ನಿಲ್ಸಿ ನಾವು 11:10 ನಿಲ್ಲಿಸ್ತಾರೋ. 12 ಕಾಲ ತಾಲೆ. ಇವಾಗ ಟೈರೆಲ್ಲ ರೆಡಿ ಆಗಿದ್ದಾವೆ. ಗ್ರೀಸ್ ಹೊಡಿತದ ನೋಡಿ. ಟೈರು ಏರ್ಸಿದ್ನಿ, ಏನು ಟೈಟ್ ಮಾಡಬೇಕು. ಗ್ರೀಸ್ ಹೊಡಿ ಅಂತೇಳಿದ್ನಿ, ಯಾಕಂದರೆ ಬರ್ಬೇಕಾದ್ರೆ ಗ್ರೀಸ್ ಹೊಡ್ಸಿದ್ ಗುರು. ಹೋಗ್ಬೇಕಾದ್ರೆ ಹೊಡಿಸ್ಬೇಕು. ನಾಳೆ ಕೊಂತಾಗೆಲ್ಲ ನಾವು ಹೊಡಿಸ್ಬೇಕು. ಗ್ರೀಸೇ ಇಲ್ಲ ನೋಡಿ ಗುರು. ಮೊನ್ನೆ ಟ್ರಿಪ್ನಾಗೆ ಹೋಗ್ತಾ ಒಂದ್ಸಲ ಬರ್ತಾ ಒಂದ್ಸಲ ಹೊಡಿಸ್ಬಿಟ್ಟಿದ್ದೆ. 2 ಸಲ ಹೊಡಿಸ್ಬೇಕಾಗಿತ್ತು. ರಾತ್ರಿ ಹೋಗಿ ರಾತ್ರಿ ಬಂದಿದ್ದರಿಂದ ತೊಂದರೆ ಆಯಿತು ನೋಡಿ. ಇವಾಗ ಟೈರ್ ಓಕೆ ಆದವು. ಮಿಷಿನ್ ಇಲ್ಲೇ ಐತೆ, ಟೈಟ್ ಮಾಡಿಸ್ಕೊಂಡು ಹೋಗ್ಬೇಕು. ಇದು ಮ್ಯಾಟ್ ಎಲ್ಲ ಹೋಗ್ಬಿಟ್ಟತ್ ಗುರು. ಮ್ಯಾಟ್ ಉದ್ರೋಗ್ಬಿಟ್ಟತೆ. ಇಲ್ಲೊಂದು ಲೈಟಿಗೆ ಕಲೆಕ್ಷನ್ನೇ ಕೊಟ್ಟು ಇಲ್ಲೆಲ್ಲ ಕೆಸರು ಹೊಡೆದ್ಬಿಟ್ಟತೆ. ಅದು ಟೈರ್ ಹೊಡೆದೋದಾಗ ಕಲೆಕ್ಷನ್ ಕಿತ್ತೋಗಿತ್ತು. ಕಲೆಕ್ಷನ್ ಕೊಡೋಣ. ಮತ್ತು ನೇಮ್ ಬೋರ್ಡ್ ಹತ್ರ ಹಾಕಿರೋ ನಿಮಗೆ ರಾತ್ರಿ ತೋರಿಸಿಲ್ಲಲ್ಲ ನಾನು. ಇವತ್ತು ರಾತ್ರಿ ತೋರಿಸ್ತೀನಿ. ತಿಪ್ಪೇಶಿಪ್ ಬರ್ತಾ ಇದ್ದಾನೆ, ಅವನಿಗೂ ತೋರಿಸೋಣ. ನೋಡ್ಗುರು ಇದು ಯಾವುದೋ
ತಗ್ಗು ಬೀಳ್ತೈತೆ ಟೈರ್ನಾಗೆ. ಚೆಕ್ ನಟ್ ಲೂಸ್ ಇರ್ಬೇಕು. ದುರ್ಕ್ಕೆ ಹೋಗಿ ತೋರ್ಸನಂತೆ. ಚೆಕ್ ನಟ್ ಯಾಕೆ ಲೂಸ್ ಆಗ್ತೈತೆ ಏನೋ. ಇವು ಕರೆಕ್ಟಾಗಿ ಸವಿತದಾವೆ. ಇದಕ್ಕೆ ರಬ್ಬರ್ ಇಲ್ಲ, ರಬ್ಬರ್ ಕಟ್ಬೇಕು. ಸಂತ ಸ್ಟವ್ ಎಲ್ಲ ಕೆಳಕ್ಕೆ ಇಟ್ಬಿಡು. ನೀನು ಊಟ ಮಾಡೋ, ನಾನು ಮುಂದೆ ಊಟ ಮಾಡ್ತೀನಿ. ಬೆಳ್ತೀವಿ ನೋಡಿ. ಟೈರ್ ರೆಡಿ ಮಾಡಿಸ್ಕೊಂಡು ರೈಸ್ ಬಾತ್ ಆಗೈತೆ, ಇನ್ನೂ ಊಟ ಮಾಡಿಲ್ಲ. ಯಾಕೆ ಒಂಚೂರು ನಿದ್ದೆ ಬಂದಂಗೆ ಆಕತ್ತೆ. ಇಲ್ಲ ನನ್ನ ಗಂಟೆ ರೆಸ್ಟ್ ಮಾಡಬೇಕು. ಇವಾಗ ಎಲ್ಲಿಗೆ ಹೋಗೋಣ ಅಂದರೆ ಸೀದಾ ಎಲೆಕ್ಟ್ರಿಷಿಯನ್ ಅಂಗಡಿಗೆ ಹೋಗೋಣ. ಮೀರಜ್ಗಾಂವ್ ಹತ್ರ ಎಲೆಕ್ಟ್ರಿಷಿಯನ್ ಹತ್ರ ಹೋಗಿ ಆರನ್ ಬರ್ತಿಲ್ಲಲ್ಲ, ಸಿಟಿ ಆರನ್ ಒಂದೇ ಇರೋದು, ಅಲ್ಲಿ ತೋರ್ಸೋಣ. ಅವನು ಕೇಳೋಣ ಕ್ರೇಟ್ ಆರನ್ ಹಾಕ್ಕೊಡು ಅಂತೇಳಿ. ಹಾಕ್ಕೊಡ್ತೇನೆ ನಾನು. ನೋಡ್ಕೊರು ಇಲ್ಲೇ ಆಕ್ಸಿಡೆಂಟ್ ಆಗಿರೋದು. ಈ ಗಿಡಗಳೆಲ್ಲ ದಾಟಿ ಹೋಗ್ಯದ ಬಸ್ ಅಂತೂ ಇನ್ನಿಲ್ಲ, ಎಲ್ಲ ತಗೊಂಡೋಗ್ಯಾರೆ. ಮರ್ಯಾದೆ ಹೋಗ್ತಂತೇಳಿ ತಗೊಂಡೋಗಿ ಗುಜರಿಗೆ ನಾನು ಹಾಕಿಕ್ಕಿದ್ರೆ ನಾವು ಬಸ್ಸು. ಅವು 2 ಲಾರಿ ಮಾತ್ರ ಅದಾವೆ, ಬಸ್ ಹೋಗಿದಾವೆ ಅಷ್ಟೇ ನೋಡಿ. ಅದು ಮಹಾರಾಷ್ಟ್ರದ ಗುಜರಿಗೆ ಹಾಕೋ ಬಸ್ಗಿನ್ನ ಕಡೆ ಆಗಿರ್ತಾವೆ. ನೋಡೋಣ, ಇಲ್ಲೆಲ್ಲ ಬಿಸಾಕಿ ಹೋಗಿರ್ತಾರೆ ಸೈಡ್ಗೆ, ಇಲ್ಲಾಂದರೆ ಎಳ್ಕೊಂಡು ಹೋಗಿರ್ತಾರೆ. ಹಾಂ ಎಲ್ಲೈತೋ ಅಲ್ಲಿ ಮರಿಗೆ ನಿಲ್ಸಿದ್ದಾರೆ, ಆ ಕಡೆ ನಿಲ್ಸಾರ ಗುರು. 2 ಲಾರಿ. 2 ಬಸ್ ಅದಾವ ಗುರು. 2 ಗೋರ್ಮೆಂಟ್ ಬಸ್ ಟೋಚಿಂಗ್ ಮಾಡ್ತಾ ಇದಾರೆ. ಡಬ್ಬ ಗಾಡಿಗಳು ಗುರು, ಗುಜರಿಗೆ ಹಾಕೋ ಬಸ್ ಆಗಿದ್ದಾವೆ. ಈ 2 ಅವರವೇ ನೋಡಿ, ಟೋಚಿಂಗ್ ಮಾಡ್ತಾ ಇದ್ದಾರೆ. ಒಂದು ಆ ಕಡೆ ಮರಿಗೆ ನಿಲ್ಸಿದ್ದಾರೆ ನೋಡಿ, ಹೆಂಗ ಇದಾವೆ. ಗುಜರಿಗೆ ಹಾಕೋಗಿಂತ ಕಡೆ ಆಗಿದಾವೆ. ಇನ್ನೇನು ಸ್ಕ್ರ್ಯಾಪಿಗೆ ಇಲ್ಲಾಂದ್ರೆ ಟಚ್ ಅಪ್ ಮಾಡಿ ಕಳಿಸ್ತಾರೆ. 2 ಬಸ್ ಅದಾವೆ. ನೀರದಾವ ಕುಡಿಯೋಕ್ಕೆ. ನಡಿ ಎಲೆಕ್ಟ್ರಿಷಿಯನ್ ಹತ್ರ ಹೋಗಿ ನಿಲ್ಸನ್ ಮನೆ. 1 ಗಂಟೆ ನಿಲ್ಲಿಸ್ತಾ. ಯಾಕೆ ನಿಲ್ಲಿಸ್ತಾ ಅಂದರೆ ಆರನ್ ಬರ್ತಿದ್ದಿಲ್ಲ, ಆರನ್ ಕೆಟ್ಟೋಗಿತ್ತು. ಹೆಡ್ಲೈಟಿಂದು ಓಡ್ರ್ ಹೋಗಿತ್ತು, ಅದಕ್ಕೆ ಶಾರ್ಟ್ ಆಗೋದು. ಒಂದು ಓಡ್ರು ಒಂದು ಇದಾಕ್ಬಿಟ್ಟಾನೆ. ಅಷ್ಟಕ್ಕೆ 200 ರೂಪಾಯಿ ಲೇಬರು, ಅದೊಂದು ಓಡ್ರು ಒಂದು 100, ಮತ್ತು ಇನ್ನೊಂದು ಫೀಸಿಂಗ್ ಡಬ್ಬಿ ಹಾಕ್ಕೊಟ್ಟಾನೆ, ಅದೊಂದು 100, 400 ರೂಪಾಯಿ ತಾಂಡ. ವೈರಿಂಗ್ ಹೋಗಿತ್ತು. ಕರೆಕ್ಟಾಗಿ ಆರನ್ ಫಿಟ್ ಮಾಡ್ಸೋಣ ಅಂತಿದ್ದೆ ಗುರು. ಅಲ್ಲಿ ಗುಜರಾತ್ನಾಗೆ ಫಿಟ್ ಮಾಡ್ಸೋಣ ಅಂತ ಇಕ್ಕಿದ್ನಲ್ಲ, ಬಡ್ಡಿ ಮಗ ರಿಲೇ ಹೊತ್ಕೊಂಡು ಅದೇ ಹೋಗ್ಬಿಟ್ಟಿದ್ದಾನೆ. ಇವಾಗ ರಿಲೇ ಇಲ್ಲಾಂದರೆ ಸೌಂಡ್ ಬರೋದಿಲ್ಲ, ಏನಿಲ್ಲ. ಅದಕ್ಕೆ ರಿಲೇ ಇಲ್ದಂಗೆ ಅವ್ನು ಇನ್ನೇನು ಹೇಳ್ದ, ಆ ಕಡೆಯಿಂದ ಬರ್ತೀನಿ ಇನ್ನೊಂದ್ಸಲಿ ರಿಲೇ ತಾಂಬ ಫಿಟ್ ಮಾಡಿಕೊಡ್ತೀನಿ ಅಂತ. ಸರಿ ಆಯ್ತು ಅಂತೇಳಿ ಬಂದೆ. ಇವಾಗ ಅದನ್ನ ರಿಲೇ ಆಟೋಮೊಬೈಲ್ಸ್ನಾಗೆಲ್ಲ ಹುಡುಕ್ಬೇಕು ಗ್ರೂಪ್ದಾಗೆ. ಕಾರ್ ಆಟೋಮೊಬೈಲ್ಸ್ನಾಗ ಹೋದ್ರೆ ಸಿಗ್ತತೆ. ತಗೊಂಡ್ರೆ ಅದು ಇನ್ನೇನು ಮಾಡ್ತೀರಾ, ಯಾವುದನ್ನೋ ಒಂದು ರಿಲೇ ತಗೊಂಡ್ಬಂದು ಹಾಕ್ಬೇಕು. ಅದರದ್ದೇ ಕ್ರೇಟ್ ಅದೇ ತರಬೇಕು. ನೋಡೋಣ ಸಿಗ್ತತಿಲ್ಲ. ಟೈರು ತಣ್ಣಗಾದು. ನಮ್ಮ ತಿಪ್ಪೇಶಿ ಇಲ್ಲೆಲ್ಲ ಮಕ್ಕಂಡನಂತೆ. ನೋಡೋಣ ಎಲ್ಲಿ ಮಕ್ಕಂಡನ ನೋಡಿ. ಕುರಿ ಗಾಡಿ ಹೋಗ್ತೈತೆ ಮುಂದೆ. ಎಲ್ಲಿ ಮಕ್ಕಂಡನ ನೋಡಿ, ಎಬ್ರಿಸ್ಕೊಂಡು ಎಬ್ರಿಸೋಣ. ಅವ್ನು ಈ ಕಡೆ ಬರೋಣ, ನಾನು ಆ ಕಡೆ ಹೋಗೋಣಲ್ಲ. 2 ಗಂಟೆ ಆಯ್ತು ನೋಡಿ ಟೈಮು ಕರೆಕ್ಟಾಗಿ. ಅಲ್ಲೊಂದು ಗಂಟೆ ರೆಸ್ಟು, ಇಲ್ಲೊಂದು ಗಂಟೆ. ಊಟ ಮಾಡಿದ್ವಿ. ಊಟ ಮಾಡಿ ನಾನು ಹಂಗೆ ಕಣ್ಣತ್ತಿದ್ದೆ. ಆರನ್ ನೋಡೋದು ಎಬ್ಬರಿಸ್ಬಿಟ್ಟಾಗಿಲ್ಲ. ಅದು ಆರನ್ ಬೇರೆ ಇಕ್ಕೇನೆ, ಯಾರಂತ ಗೊತ್ತಾಗಲ್ಲ. ಇವಾಗ ನಮ್ದು ಓಕೆ ಆರನ್ ಇದೆ ಬರ್ತಿರೋದು. ಬನ್ನಿ ನಮ್ಮ ತಿಪ್ಪೇಶಿ ಹತ್ರ ಹೋಗಿ ಸಿಗೋಣ. ಅಂತೂ ಇಂತೂ 4:15 ಆಯಿತು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ. 4:15ಕ್ಕೆ ಬಂದು ಹೈವೇ ಹತ್ತಾ ಇದೀವಿ ನೋಡಿ. ಇಲ್ಲಿಂದ ಬರೀ 2 ಅವರ್ ಅಷ್ಟೇ ಜರ್ನಿ. 6:15ಗೆಲ್ಲ ಸೋಲಾಪುರ್ಗೆ ಹೋಗ್ಬಿಡ್ತೀವಿ. ಜಲ್ದಿ ಯಾಕೆ ಬಂದಿದ್ದಂದರೆ ನಮ್ಮ ಹುಡುಗಿಗೆ ಒಂದು ಗಾಡಿ ಕೂಲರ್ ತಗೋಬೇಕಾಗಿತ್ತು. ಅವನು ಟ್ರಿಪ್ ಹೇಳಿದ್ದ, ಟ್ರಿಪ್ ಬಿಟ್ಟು ಅದೇ ಹೋಗಿದ್ದೆ ನೈಟು. ಅದಕ್ಕೆ ಬಂದಿದ್ದು. ಈ ಟ್ರಿಪ್ ಹೊತ್ತು ಮುಂಚೆ ಇಲ್ಲಾಂದರೆ ನಿಲ್ಸ್ಕೊಂಡು ಬಿಡ್ತಿದ್ದು. ಅಲ್ಲಿಗೂ ನಿಲ್ಸ್ಕೊಂಡೇ ಬಂದಿರೋದು. ಇನ್ನೇನು ಪಂಡ್ರಾಪುರ ಮೇಲೆ ಹೋಗೋದು ಬೇಡ. ಹೋಗ್ಬೇಕಾದ್ರೆ ಅಪ್ಪು ಡೀಸೆಲ್ ಜಾಸ್ತಿ ಕುಡಿತತೆ. ಹಿಂಗೆ ಹೊರಟ್ಬಿಡೋಣ, ಸೀದಾ ಹೈವೇ ಮೇಲೆ ಹೋಗೋಣ. ಡೀಸೆಲ್ ಕಮ್ಮಿ ಕುಡಿತತೆ. ಪಂಡ್ರಾಪುರ ಮೇಲೆ ಏನು ಬರ್ಬೇಕಾದ್ರೆ ಡೌನ್ ಇರುತ್ತೆ, ಡೀಸೆಲ್ ಕಮ್ಮಿ ಕುಡಿತದೆ. ಬರ್ಬೇಕಾದ್ರೆ ಬರ್ಬೋದು, ಹೋಗ್ಬೇಕಾದ್ರೆ ಹೋಗೋಕ್ಕಾಗಲ್ಲ ನೋಡಿ. 450ಕ್ಕೆ ಅರ್ಧ ಟ್ಯಾಂಕಿಗೆ ಬಂದತ್ತೆ. ಇವಾಗ ನಾನು ಪಂಡ್ರಾಪುರ ಮೇಲೆ ಹೋದರೆ ಗಾಡಿ ನಮ್ಮೂರಿಗೆ ಹೋಗಲ್ಲ. ಇನ್ನೊಂದು 2000 ಡೀಸೆಲ್ ಕೇಳ್ತತೆ. ಹೈವೇ ಮೇಲೆ ಹೋದರೆ ಕರೆಕ್ಟಾಗಿ ಹೋಗ್ಬಿಡ್ತೈತೆ. ಇಲ್ಲಿ ಹೋದ್ರೆ ಟೋಲಿನ ದುಡ್ಡು ಉಳಿತೈತೆ, ಇಲ್ಲಿ ಟೋಲ್ ಹೋಗ್ತತೆ, ಇಲ್ಲಿ ಡೀಸೆಲ್ ಕುಡಿತತೆ. ಹಿಂಗೆ ಹೋದರೆ ಡೀಸೆಲ್ ಉಳಿತತೆ, ಅಷ್ಟೇ ವ್ಯತ್ಯಾಸ. ಅದು ಓನರಿಗೆ ಗೊತ್ತಿಲ್ಲ. ಇದು ಡೀಸೆಲಿನ ದುಡ್ಡು, ಟೋಲಿನ ದುಡ್ಡು ಡೀಸೆಲ್ನಾಗ ಉಳಿತತೆ ಅಂತ. ಇನ್ನೊಂದು ಸಿಂಗಲ್ ರೋಡ್ನಾಗ ಹೋದರೆ ಟೋಲಿನ ದುಡ್ಡು ಡೀಸೆಲ್ನಾಗ ಹೋಗ್ಬಿಡ್ತತೆ. 500 ರೂಪಾಯಿ ಟೋಲ್ ಉಳಿಸೋಕೆ ಓಡಾಡ್ತಾರೆ. ಬರೀ 500, 1,500. ಹೈವೇ ಯಾಕೆ ಮಾಡಿರ್ತಾರೆ ಹೇಳಿ? ಸೂಪರ್ ಹೈವೇ, ಡೀಸೆಲ್ ಮೈಲೇಜ್ ಬರ್ತದೆ ಹೈವೇನಾಗೆ. ಆ ಟೋಲಿನ ದುಡ್ಡು ಹೈವೇನ ಇದು ಡೀಸೆಲ್ಲೇ ಕುಡಿದ್ಬಿಡ್ತತೆ. ಹಗ್ಲೆಲ್ಲ ಹಂಸಿಗೆ ಬ್ರೇಕ್ ಹೊಡೆದು ಸಿಂಗಲ್ ರೋಡಾಗೆ.
ಇವಾಗಂತೂ ಹೋಗ್ಬೇಕಾದ್ರೆ ಫುಲ್ ಅಪ್ಪುಗಳೇ, ಅದಕ್ಕೆ ಹಿಂಗೆ ಹೋಗ್ಬಿಡೋಣ ಅಂತೇಳಿ ಹಿಂಗೆ ಹೊರಟೀನಿ. ಮೊನ್ನೆ ಹೊರಟ್ಬಿಡೋಣ.